ಬೆಂಗಳೂರಿನಲ್ಲಿ ಮತ್ತೆ ರಕ್ತ ಹರಿದಿದೆ. ತಲ್ವಾರ್ನಿಂದ 10 ಬಾರಿ ಚುಚ್ಚಿ ಬರ್ಬರ ಹತ್ಯೆ ಮಾಡಲಾಗಿದೆ. ಕಾರಣ ಏನು ಗೊತ್ತಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೊಸಕೋಟೆ ತಾಲೂಕಿನ ಸುಲಿಬೆಲೆಯಲ್ಲಿ ರೌಡಿ ಶೀಟರ್ನನ್ನ ನಡು ರಸ್ತೆಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ದುಷ್ಕರ್ಮಿಗಳು ನಡು ರಸ್ತೆಯಲ್ಲಿ ಮಾರಕಾಸ್ತ್ರಗಳಿಂದ ಚುಚ್ಚಿ ಕೊಲೆಗೈದಿದ್ದು ಕಲೀಂ ಖಾನ್ 35 ವರ್ಷ ಕೊಲೆಗಾಗಿರುವಂತಹ ದುರ್ದೈವಿ. 8 ಮತ್ತು 10 ಬಾರಿ ತಲ್ವಾರ್ನಿಂದ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸುಲಿಬೆಲೆ ಬಳಿಯಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ವೇಳೆಯಲ್ಲಿ ದುಷ್ಕರ್ಮಿಗಳು ಖಲೀಂ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ತಲವಾರ್ ಬಳಸಿ ದೇಹಕ್ಕೆ ಸುಮಾರು 8 ರಿಂದ 10 ಬಾರಿ ಚುಚ್ಚಿದ್ದಾರೆ. ಚುಚ್ಚಿ ಪರಾರಿಯಾಗಿದ್ದಾರೆ. ಕೊಲೆಗೆ ಕಾರಣ ಏನು ಅಂತ ನೋಡುವುದಾದ್ರೆ, ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸುಲಿಬೆಲೆಯಲ್ಲಿ ಮೃತ ಹಣ್ಣಿನ ವ್ಯಾಪಾರವನ್ನ ಮಾಡ್ತಾ ಇದ್ದಂತೆ. ಹಿಂದೆ ನಡೆದಂತಹ ಜಗಳಕ್ಕೆ ದುಷ್ಕರ್ಮಿಗಳು ಈಗ ಸೇಡನ್ನ ತೀರಿಸಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಭೇಟಿನ ನೀಡಿ ಪರಿಶೀಲನೆಯನ್ನ ಮಾಡಿರುವಂತದ್ದು. ಸುಲಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿದೆ. ಆರೋಪಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ನೋಡಿ, ತಲ್ವಾರ್ನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಅದು 8-10 ಬಾರಿ ಕೊಲೆ ಮಾಡಿದ್ದಾರೆ ಅಂತಂದ್ರೆ ಅವರಲ್ಲಿ ಇರುವಂತಹ ಒಂದು ದ್ವೇಷದ ಭಾವನೆ ಎಷ್ಟರ ಮಟ್ಟಿಗೆ ಇರಬಹುದು. ಏನು ಕೊಲೆ ಮಾಡಿ ಚುಚ್ಚುವಂತಹ ಒಂದು ದುಷ್ಕೃತ್ಯಕ್ಕೆ ಹೋಗಿರ್ತಾರೆ ಅಂದ್ರೆ ಅವ್ರಿಗೆ ಭಯ ಇರೋದಿಲ್ಲ. ಅವರ ಮೈಂಡ್ ಸೆಟ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನೋ ಯಾವುದೋ ಹಳೆ ದ್ವೇಷಕ್ಕೋ ವೈಷಮ್ಯಕ್ಕೋ ಚುಚ್ಚಿ ಕೊಲೆ ಮಾಡುವಂತಹ ಅವಶ್ಯಕತೆ ಇದ್ದಿಲ್ಲ. ಆತನ ದೇಹವನ್ನ ಚುಚ್ಚಿ ಕೊಲೆ ಮಾಡಿ 8-10 ಬಾರಿ ಹೊಟ್ಟೆಗೆ ತಲ್ವಾರನ್ನ ಚುಚ್ಚಿದಾಗ ಅವನು ಸಾವನ್ನಪ್ಪಿರುವಂಥದ್ದು. ಅಂದ್ರೆ ಕಾರಣ ನೋಡಿ, ಹಳೆ ವೈಷಮ್ಯದ ಹಿನ್ನೆಲೆ ಅಂತ ಹೇಳಲಾಗ್ತಾ ಇದೆ. ಹಳೆ ದ್ವೇಷ ಅದು ಏನಿತ್ತು ಗೊತ್ತಿಲ್ಲ, ಬಟ್ ಆತ ಹಣ್ಣಿನ ವ್ಯಾಪಾರಿಯಾಗಿದ್ದ. ಈಗಿನ ಮನಸ್ಥಿತಿ ನೋಡಿ, ಈಗಿನ ಸಮಾಜದ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಹಳೆ ದ್ವೇಷ ಯಾವುದೋ ನೆನ್ಸ್ಕೊಂಡ್ಬಿಡೋದು, ಅವ್ರನ್ನ ಚುಚ್ಕೊಲೆ ಮಾಡ್ಬಿಡೋದು, ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಇದು ಯಾವಾಗ ಕಡಿವಾಣ ಹಾಕ್ತಾರೋ ಪೊಲೀಸರು ಗೊತ್ತಿಲ್ಲ. ಹಾಗಾದ್ರೆ ಪೊಲೀಸರ ಮೇಲೆ ಯಾವುದೇ ರೀತಿಯಾಗಿ ಭಯ ಇಲ್ವಾ ಅವರಿಗೆ? ಇದೇ ಪ್ರಶ್ನೆ ಕಾಡುತ್ತೆ. ಜನಸಾಮಾನ್ಯರು ಹೇಗೆ ಓಡಾಡ್ಬೇಕು ಇಂತಹ ಮನಸ್ಥಿತಿಯ ಒಳಗಡೆ ಅಂತ ಹೇಳಿ. ಇಲ್ಲಿ ಪೊಲೀಸರು ಕೂಡ ಭಯ ಇಲ್ಲದೆ, ಪೊಲೀಸರ ಭಯ ಇಲ್ಲದೆ ಆ ತಲವಾರ್ ಹಿಡ್ಕೊಂಡು ಗಟ್ಟಿಯಾಗಿ ಚುಚ್ಚಬೇಕಾದ್ರೆ ಆತ ಸಮಾಜದ ಎಲ್ಲರನ್ನೂ ಕೂಡ ಕಡೆಗಣಿಸಿ ಆತನೊಂದೇ ಟಾರ್ಗೆಟ್ ನ ಮಾಡಿ ಯಾವುದೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಹಳೆ ದ್ವೇಷ ಮಾತ್ರ ಉಳಿಸ್ಕೊಂಡು ಚುಚ್ಚಿ ಕೊಲೆ ಮಾಡಿದ್ದಾರೆ. ಇದೇ ರೀತಿ ರಕ್ತ ಹರಿದಿರುವಂತಹ ಘಟನೆ ನಡೆದಿದೆ. ಸೊ ನಿಮ್ಗೇನ್ ಅನ್ಸುತ್ತೆ? ಯಾವ ಸಮಾಜದಲ್ಲಿ ಬದುಕ್ತಿದೀವಿ ಅಂತ ಅನ್ಕೊಳ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಅದಿರಿ ಮಧು ವೇಗಾನುಮತು.